ಹೂಕೋಸು ಪಕೋಡ ಇದನ್ನು ಮಾಡೋದನ್ನು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಚೆನ್ನಾಗಿರೋವಂಥ ಹೂಕೋಸು ತೊಗೋಬೇಕು. ಅದು ಹಳದಿ ಕಲರ್ ಇರಬಾರ್ದು. ಅದು ಹಳದಿ ಕಲರ್ ಇದ್ದರೆ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಮತ್ತು ಅದು ಹಳೇದಾಗಿರುತ್ತೆ. ಆದಷ್ಟು ಬಿಳಿ ಕಲರ್ ಇರೋವಂಥ ಹೂಕೋಸು ತೊಗೊಂಡು ಒಳಗಡೆ ಎಲ್ಲ ಹುಳ ಏನಾರು ಇರುತ್ತಂತ ಸಣ್ಣ ಸಣ್ಣ ಹುಳ ಇರುತ್ತೆ, ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸ್ವಲ್ಪ ದಪ್ಪ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ. ತುಂಬ ಪುಡಿ ಪುಡಿ ಮಾಡೋದು ಬೇಡ. ಈ ಗೋಬಿ ಮಂಚೂರಿಗೆ ಮಾಡ್ತಾರಲ್ಲ ಆ ಥರ ಎಲ್ಲ ಕಟ್ ಮಾಡೋದು ಬೇಡ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಿಗೆ 1 ಸ್ಪೂನ್ ಅರಶಿನ ಹಾಕ್ಕೊಂಡು ಈ ಕಾಲಿಫ್ಲವರ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಬಿಸಿನೀರಲ್ಲಿ ಒಂದೇ ಒಂದು ಕುದಿ ಬರೋ ಥರ ಕುದಿಸ್ಕೋಬೇಕು. ತುಂಬಾ ಕುದಿಬಾರ್ದು. ತುಂಬ ಕುದಿದ್ರೆ ಅದು ಬೆಂದುಬಿಡುತ್ತೆ, ಬೇಯಬಾರ್ದು. ಅದು ಜಸ್ಟ್ ಅದರಲ್ಲಿರೋ ಹುಳ ಏನಾರಿದ್ರೆ ಕ್ರಿಮಿಕೀಟಗಳಿದ್ರೆ ಹೋಗುತ್ತೆ. ಇಲ್ಲಿ ನಾನು ಒಂದು ಬೌಲ್ಗೆ 2 ಸ್ಪೂನು ಮೈದಾ ಹಸಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಕಸ್ತೂರಿ ಮೇಥಿ ಅದನ್ನು ಕ್ರಷ್ ಮಾಡಿ ಕೈನಲ್ಲಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಎಲ್ಲ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ನಾವು ಪಕೋಡ ಮಾಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಅದಕ್ಕೆ ಕಲಿಸ್ಕೊಳ್ಬೇಕು. ಕ್ಲೀನಾಗಿ ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇದಕ್ಕೇನು ತುಂಬ ಏನು ಖರ್ಚೇನಾಗೋದಿಲ್ಲ ನೋಡಿ. ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ಯಾಕಂದರೆ ಅದು ಇದನ್ನು ಕಾಲಿಫ್ಲವರ್ನ ಮುಳುಗಿಸ್ಕೊಳ್ಳೋಕ್ಕೆ ಬೇಕಲ್ವ ನಮಗೆ. ಸೊ ಡಿಪ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅದು ಡೀಪಾಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ಕಾಲಿಫ್ಲವರ್ನ ಕಂಪ್ಲೀಟಾಗಿ ನೀರಿಂದ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಹೊರಳಿಸ್ಕೋಬೇಕು. ಮೇಲ್ಗಡೆ ಸ್ಟೆಮ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಒಳಗಡೆ ಕ್ಲೀನಾಗಿ ಉರುಳಿಸ್ಕೊಂಡು ಇದು ಕಾದಿರೋ ಎಣ್ಣೆಗೆ ಬಿಡಬೇಕು. ಇದು ಕೆಂಪಾಗಲಿಕ್ಕೆ ಪಕೋಡ ಹೆಂಗೆ ಕರಿತೀವೋ ಅದೇ ಥರನೇ ಕರೆದು 2 ಸೈಡ್ನಲ್ಲೂ ಕ್ರಿಸ್ಪಿಯಾಗಿ ಬರೋ ಥರ ಅದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಯಾವಾಗಲೂ ಗೋಬಿ ಮಂಚೂರಿಯನ್ನೇ ಮಾಡ್ಕೊಂಡು ತಿನ್ನಬೇಕಂತೇನಿಲ್ಲ, ಈ ಥರನೂ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲಿ, ಕಾಫಿ ಟೈಮಲ್ಲೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಬೇಗ ಮಾಡೋ ರೆಸಿಪಿ ಇದು. ಬೇಕಾದ್ರೆ ನಾವು ಹಿಂದಿನ ದಿವಸ ಕಾಲಿಫ್ಲವರ್ನ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾಯ್ಲ್ ಮಾಡಿಕೊಂಡು ಈ ಏನು ಬ್ಯಾಟರ್ ಇರ್ತದೆ ಅದನ್ನೂ ರೆಡಿ ಮಾಡಿಕೊಂಡು ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಯಾವಾಗ ಬೇಕಾದರೂ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸರ್ತಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ಬಿಸಿ ಬಿಸಿ ಮಾಡ್ಕೊಂಡೇ ತಿಂದರೆ ಅದು ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಹೊತ್ತು ಏನಾದ್ರು ಬಿಟ್ಟರೆ ಒಂದು 2 ಅವರ್ಸ್ ಬಿಟ್ಟರೆ ಅದು ಮೆತ್ತಗಾಗಿ ಹೋಗುತ್ತೆ. ಅದರಿಂದನೇ ಗೋಬಿನ ಬೇಯಿಸಬೇಕಾಗಿದ್ರೆ ನೀರಿನಲ್ಲಿ ಬಿಸಿನೀರಲ್ಲಿ ನಾನು 2 ಕುದಿ ಕುದಿಸ್ಕೊಳ್ತೀನಿ. ಬೇಯಿಸೋಕೆ ಹೋಗಬಾರ್ದು, ಜಸ್ಟ್ 2 ಕುದಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಕುರ್ಮ ಅಂತ ಶಬ್ದ ಬರುತ್ತಲ್ವ ತಿನ್ನಬೇಕಾದ್ರೆ. ಇಷ್ಟು ಕ್ರಿಸ್ಪಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ.